ನಮಗ ಬಾಳ ಬೇಡ ರೀ 10 ರೂಪಾಯಿಲೆ ಸಿಕ್ಕರೂ ಎಲ್ಲೋ ಹೋಗ್ತತ್ರಿ 35 ರೂಪಾಯಿ ಸೂಡ್ಲ ಆಗತ್ತಾರಂದ್ರೆ ಈಗ ನನಗೆ ಅನಿಸಿದ ಮಟ್ಟಿಗೆ 10,000 ಹಿಡಿದ್ರು 3,50,000 ರೂಪಾಯಿ ರೀ 3,50,000 ರೂಪಾಯಿ 30 ದಿವಸ ಒಳಗ ಇವರು ತೋಳಾಗತ್ತಾರಂದ್ರ ಕೋತಂಬರಿ ಒಮ್ಮೆ ಗಗನಕ್ಕೂ ಏರಿಸ್ತತಿ ಒಮ್ಮೆ ಡೌನು ಮಾಡ್ತತಿ ಕೋತಂಬರಿ ಅನ್ನೋದು ಒಂದು ಲಾಟ್ರಿ ಇದ್ದಂಗ್ರಿ ಬಾಳ 23 ರಿಂದ 37 ದಿವಸ ಒಳಗ ಹೊಲ ಕುಲ್ಲ ಆಗ್ತತ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ಐತಿ ನೋಡ್ಕೊಳ್ರಿ ಏನರ ಸ್ವಲ್ಪ ಐಡಿಯಾ ತಗೋರಿ ಕೋತಂಬರಿ ಬಗ್ಗೆ ಈ ವಿಡಿಯೋ ಐತ್ರಿ ಕೋತಂಬರಿಯಿಂದ ಚೈನಾನ ಆಗಲಿ ಇಂದ ಗುಂಟೂರು ಹೆಬ್ರೇಡ್ ಆಗಲಿ ಇಲ್ಲ ಇಂದ ಜವಾರಿನ ಆಗಲಿ ಫಸ್ಟ್ ಕ್ಲಾಸ್ ಕೋತಂಬರಿ ಬೆಳೆಸ್ಕೊಂಡ್ರ ರೀ 23 ರಿಂದ 37 ದಿವಸ ಒಳಗ ಲಾಖೋಪತಿ ನಾವು ಆಗಬಹುದ್ರಿ ಆಯ್ತ್ರಿ ರೈತ ಬಂದ್ರೆ ಕೋತಂಬರಿ ಬಗ್ಗೆ ಸ್ವಲ್ಪ ಹೇಳ್ತೇನ್ರಿ ಕೋತಂಬರಿ ಪೂರ ಗಗನಕ್ಕೇರೈತ್ರಿ ಹೊಲಕ್ಕೆ ಬಂದು ಕಿತ್ಕೊಂಡ್ ಹೊಂಟಾರೆ ಹೊಲಕ್ಕೆ ಬಂದು ಕಿತ್ಕೊಂಡ್ ಹೊಂಟಾರಂದ್ರ ಕೋತಂಬರಿ ಯಾವಾಗ ಹಾಕಿರ ನಮಗೆ ಲಾಭ ಸಿಗ್ತೈತಿ ಯಾವ ತಿಂಗಳದಾಗ ಹಾಕಿರ ನಮಗೆ ಫಸ್ಟ್ ಕ್ಲಾಸ್ ರೇಟ್ ಸಿಗ್ತೈತಿ ಅನ್ನೋದು ಈ ವಿಡಿಯೋದಾಗ ಹೇಳ್ತೇನ್ರಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದ ಶುರು ಮಾಡೋಣ ಬರ್ರಿ ರೈತ ಬಾಂಧವ್ರೆ ಇವತ್ತಿನ ದಿವಸ 13ನೇ ತಾರೀಕು 9ನೇ ತಿಂಗಳ 2024ನೇ ದಿವಸಕ್ಕೆ ವಿಡಿಯೋ ಮಾಡತ್ತೇನ್ರಿ ಕೋತಂಬರಿ ರೇಟ್ ನೋಡ್ರಿ ಇವತ್ತಿಗೆ ಹೊಲದಾಗ ಒಂದು ಸೂಡಿಗೆ 35 ರೂಪಾಯಿ ಐತ್ರಿ ಇವತ್ತಿಗೆ ಹೊಲದಾಗ ಬಂದು ಕಿತ್ಕೊಂಡ್ ಹೊಂಟಾರೆ ಇಷ್ಟು ರೇಟ್ ಏನೈತಿ ಯಾರು ಕೋತಂಬರಿ ಮಾಡ್ಕೊಂಡಾರೋ ಅವ್ರಂತೂ ಪೂರ ಧನ್ಯ ಆಗ್ಯಾರ್ರಿ ಅದಕ್ಕಾಗಿ 2 ಎಕರೆ 1 ಎಕರೆ ಎಲ್ಲಾ ರೈತರು ಬಿಟ್ಕೊಂಡಿರ್ತಾರು ನಿಮ್ಗೆ ಯಾಕೆ ಹೇಳಕ್ ಇಷ್ಟಪಡ್ತಾನೆ ಅಂದ್ರೆ ಇನ್ನು ಮುಂದೆ ರೇಟ್ ಬೀಳ್ತತ್ರಿ ಮುಂದೆ ರೇಟ್ ಬೀಳ್ತದ ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವ್ರು ತಿಳಿಸ್ಬೇಕು ಮುಂದರೆ ಇವ್ರಿಗೆ ಎಚ್ಚರ ಆಗಲಿ ಮುಂದರೆ ಸ್ವಲ್ಪ ಕೋತಂಬರಿ ಹಾಕೋಲಿ ಅಂತ ಹೇಳಿ ವಿಡಿಯೋ ಮಾಡತ್ತೇನ್ರಿ ಕೋತಂಬರಿ ಇವತ್ತಿನ ತಾರೀಕಿಗೆ 35 ರೂಪಾಯಿ ಸೂಡ್ಲೆ ಹೊಲದಾಗ ಬಂದು ಕಿತ್ಕೊಂಡ್ ಹೊಂಟಾರಿ ಇದ್ರ ಬಗ್ಗೆ ನಮಗೊಂದು ಕ್ಲಿಪ್ ಹಾಕ್ತೇನೆ ನಾನು ಕೋತಂಬರಿ ಬಗ್ಗೆ ಒಂದ್ 2 ಮಾತು ಹೇಳ್ತೇನ್ರಿ ಕೋತಂಬರಿ ನೋಡ್ರಿ 1 ಎಕರೆಕ್ಕೆ 40 ಕಿಲೋ ಬೀಜ ಹತ್ತವ್ರ ಯಾರು 50 ಕಿಲೋ ಹಾಕ್ತಾರೋ 40 ಕಿಲೋ ಇಷ್ಟರಾಗ ಬಡದಾಡುದ್ರಿ ಮತ್ ಇಲ್ಲಂದ್ರ ನಾರ್ಮಲ್ ಅಂದ್ರ ಕಮ್ ಸೆ ಕಮ್ 40 kg ಬೀಜ ಕೋತಂಬರಿ ಹತ್ತತ್ರಿ ಫಸ್ಟ್ ಕ್ಲಾಸ್ ಹಾಕೊಂಡ ನಾವ ನಾಟಿ ಮಾಡ್ಕೋಬಹುದು ಇದಕ್ಕೆ ಏನೇನ್ ಹತ್ತದ ಈಗ ಹೇಳ್ತೀನಿ ನಾನು ಏನ್ ಬಾಳ ಕಂಬು ಸೂತ್ರಿಲ್ಲ ಏನ್ ಇದಕ್ಕೆ ಔಷಧ ಜಾಸ್ತಿ ಹತ್ತೋದಿಲ್ಲ ಇಲ್ಲ ಮಕ್ಕ ಬೀಳ್ತತಿ ಇಲ್ಲ ಕೆಂಪ್ ಆಗತೈತಿ ನಾವು ನೀರ್ ಹಾಸೋದ್ರ ಮೇಲೆ ಏನಾರ ಗಡಬಡ ಆಗಿತ್ತಂದ್ರ ಹಿಂಗಾಗತೈತಿ ಅದಕ್ಕೆ ಏನ್ ಔಷಧ ಇಲ್ರಿ ಒಂದ್ ಟಿಲ್ಟಾ ಒಂದ್ ಕ್ಯಾಬ್ರಾ ಟಾಪ ಇನ್ನೊಂದ್ ಸಾಪ್ ಪುಡಿ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಗೋ ಜಾಬ ಇದು ಬಿಟ್ರ ಒಂದ ಇಸಾಬಿನ ಇಷ್ಟರಿ ಇದಕ್ಕ ಹೆಂಗ ನಮಗ ರೋಗ ಬೀಳ್ತಾ ಆತರ ತಕ್ಕಂಗೆ ಇದನ್ನ ಹೊಡ್ಕೋಬೇಕು ಇದನ್ನ ಬಿಟ್ರೆ ಏನು ಇಲ್ಲ ಅಚಾನಕ್ ನಿಮ್ಮ ಪಡ ಮಾರಿತಂದ್ರೆ ಅವರ ನಿಮಗೆ ತಂದು ಕೊಡ್ತಾರೆ ಉದ್ದ ಆಗೋದ ಕಮ್ಮಿ ಆಗದ ಗಿಡ್ಡ ಆಗೋದಿಲ್ಲ ಏನು ಕಾಳಜಿ ಮಾಡಕ್ ಹೋಗ್ಬಾರ್ರಿ ಸರಿಯಾಗಿ ನೀರ್ ಹಾಸ್ಕೊಂಡ್ವಿ ಅಂದ್ರೆ ಕರೆಕ್ಟ್ 30ನೇ ದಿವಸನ್ಯಾಗ ನಾವು ರೇಟ್ ತಗೋಬಹುದು ರೇಟ್ ಹತ್ತಿತ್ತಂದ್ರ ರೇಟ್ ಜರ ಬಿದ್ರೆ ಯಾರಿಗೇನು ಮಾಡಕ್ ಬರೋದಿಲ್ರಿ 30 ದಿವಸ 35 ದಿವಸ ಬೆಳೆ ಐತಿದ ಈ ತರ ನಮ್ಗೆ ಲಾಭ ಆಗದಿದ್ರು ಸಹಿತ ನಮ್ಮ ಹೊಲಕ್ಕೆ ಗೊಬ್ಬರ ಆಗ್ತದ್ರಿ ಬಾಳರ 10,000 ರೂಪಾಯಿ ಖರ್ಚಾಗಿರ್ತೈತಿ ಖರ್ಚಾದಕ್ಕೆ ಏನಾರ ಬತ್ತು ಲಕ್ಕ ಐತ್ರಿ ಇಲ್ಲಂದ್ರ ನಮ್ಮ ಹೊಲಕ್ಕೆ 10,000 ರೂಪಾಯಿ ಗೊಬ್ಬರ ಆತ ಅನ್ನೋದ್ರಿ ಫಸ್ಟ್ ಕ್ಲಾಸ್ ಬೆಳೆ ಮಾಡ್ಕೊಳ್ಳೋದ್ರಿ ಕರೆಕ್ಟ್ ಇದು ಯಾವಾಗ ರೇಟ್ ಇರ್ತೈತಿ ಅನ್ನೋದು ನಿಮಗೆ ನಾ ಹೇಳ್ತೇನ್ರಿ ರೇಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇವು 3 ತಿಂಗಳಾಗ ಫುಲ್ ರೇಟ್ ಓಡ್ತಿರ್ತೈತ್ರಿ ಇದಕ್ಕಾಗಿ 1 ಎಕರೆ ನೀವು ಕಾದ್ ಇಟ್ಕೋರಿ ಮಾಡ್ಕೊಲಿಲ್ಲ ಅಂದ್ರೆ ಕಮ್ ಸಿಗೋ 10 ಗುಂಟೆ ಮಾಡ್ಕೊಳ್ರಿ ಈ ತಿಂಗಳದಾಗ ರೇಟ ಗಣೇಶ ಚತುರ್ಥಿಗೆ ಹಬ್ಬ ಮತ್ತ ಇದು ಆಗಸ್ಟ್ ಹಿಡ್ಕೊಂಡ ಫಸ್ಟ್ ಕ್ಲಾಸ್ ರೇಟ್ ಇರ್ತೈತಿ ಈ ರೇಟ್ನಾಗ ನಾವು ಜರ ಕೋತಂಬರಿ ಹಾಕಿ ತೆಗೆದ್ವಿ ಅಂದ್ರೆ ಫಸ್ಟ್ ಕ್ಲಾಸ್ ರೇಟ್ ಹತ್ತತ್ರಿ ಮುಂದೆ ಹೋಗಿ ಮತ್ತೆ ಟಮ್ನ ಬಿದ್ದು ಬಿಡ್ತೈತಿ ಬಿತ್ತಂದ್ರ ಮತ್ತೆ ಯಾವಾಗ ಹೇಳ್ತೈತ್ರಿ ಮಾರ್ಚ್ ಏಪ್ರಿಲ್ ಮೇ ಇವು 3 ತಿಂಗಳದಾಗ ಮತ್ತೆ ರೇಟ್ ಇರ್ತೈತ್ರಿ ಇದಕ್ಕಾಗಿ ನಾವೆಲ್ಲರ ಹೊಲ ಜರ ಕಾಕೊಂಡ್ ಇಟ್ಕೊಂಡೀರ ವರ್ಷಾಂಗಡ್ಲೆ ಬೆಳಿ ನಾವು ಕಾಕೋತ್ ಕುಣ್ತವ್ರಲೆ ಎಷ್ಟು ಲಾಭ ಇರ್ತೈತಿ ಅಷ್ಟು 30-40 ದಿವಸನಾಗ ಕೋತಂಬರಿ ಕೊಟ್ಟು ಹೋಗ್ತೈತ್ರಿ ನಾ ಅದಕ್ಕೆ ನಿಮಗೆ ಹೇಳಿನ್ರಿ ಯಾವಾಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇದು ಇಲ್ಲಂದ್ರ ಮುಂದ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇ ಇವು 3 ತಿಂಗಳ ಈ 3 ತಿಂಗಳ ಫಸ್ಟ್ ಕ್ಲಾಸ್ ರೇಟ್ ಇರ್ತೈತಿ ರೈತ ಬಂದವರು ನೀವು ಮಾಡ್ಕೊಳ್ರಿ ಅದಕ್ಕಾಗಿ ನಾ ಎಮರ್ಜೆನ್ಸಿ ವಿಡಿಯೋ ಹಾಕತ್ತಾರೆ ವಿಡಿಯೋ ಪೈಲಾಣ ಮಾಡಬೇಕಾಗಿತ್ತು ನಾ ಮಾಡಿಲ್ಲ ರೇಟ್ ಐತೆ ನಂದೆ ಇದನ್ನ ನೀವು ಮಾಡಿ ಬಿಡತ್ತಂದ್ರೆ ಈಗ ನಿಮ್ಗೆ ಮುಂದೆ ಬೀಳ್ತೈತೆ ಅಂತ ಅನ್ನೋದು ಮನಸ್ಸಿದ್ರೆ ನೀವು ಮಾಡ್ಕೋಬೇಡ್ರಿ ಮುಂದಿನ ಸಲ ಫಸ್ಟ್ ಕ್ಲಾಸ್ ಮಾಡ್ಕೋರಿ ಅಂತ ಹೇಳಿ ಈ ವಿಡಿಯೋ ಮಾಡತ್ತೀರಿ ಏನ್ ಇದ್ರಾಗ ಭಾಳ ಏನು ಕಂಬ ಸೂತ್ರ ಇಲ್ತ ಅವಾಗ ಹೇಳೇನ್ರಿ ಅವು 3 ಔಷಧ ಕರೆಕ್ಟಾಗಿ ಹಾಕಿ ನೀರು ಸರಿಯಾಗಿ ಬಿಟ್ಕೊಂಡಿದ್ರ ಏನು ಪ್ರಾಬ್ಲಮ್ ಇಲ್ರಿ ಏನಾರ ಇದ್ರಾಗ ತೊಂದರೆ ಬಂದ್ರೆ ನೀವು ಮಾಡೋದ್ನಾಗ ಏನಾರ ಪ್ರಾಬ್ಲಮ್ ಅನಿಸ್ತಂದ್ರೆ ನಾನು ಕಾಲ್ ಮಾಡಿ ನೀವು ಕೇಳ್ಬೋದು ನಾ ನಿಮ್ಗೆ ಹೇಳ್ತೇನೆ ಈಗ ಸದ್ದು ಹೊಲದಾಗ ಹೋಗಿ ನಿಮ್ಗೆ ಲೈವ್ ತೋರಿಸ್ತನು ಅವ್ರು ಏನ್ ಹೇಳಿದಾರೋ ಅವ್ರು ಹೆಂಗ್ ಮಾರ್ತಾರೋ ಎಷ್ಟಕ್ಕೆ ಮಾರೈತೆ ಅನ್ನೋದ ಈಗ ಸದ್ದು ನೀವು ಈ ಕ್ಲಿಪ್ ನೋಡ್ರಿ ಅಂತ ನೀವು ಫಸ್ಟ್ ಕ್ಲಾಸ್ ಮುಂದಿನ ಸಲ ಕೋತಂಬರಿ ಹಾಕೋರಿ ಆಯ್ತ್ರಿ ರೈತ ಬಂದವ್ರೆ ಸ್ಟಾರ್ಟ್ ಹೊಲದಾಗ ಬಂದು ಕಿತ್ಕೊಂಡ್ ಹೋಗಾಕ ನೀವು ಹೆಂಗ್ ಸೂಡು ಕೊಡತ್ತೀರಿ ಮಾಧವ್ ಸರ 35 ರೂಪಾಯಿ ಸೂಡು ಈಗ ಜಸ್ಟ್ ನೀವು ಕೊಡತ್ತೀರಿ ಅಂದ್ರೆ ಕೋತಂಬರಿ ರೇಟ್ ಭಾಳ ಏರೈತ್ರಿ ಜಂಪ್ ಆಗಿದ್ದಲ್ಲ ಬಾಂಬೆ 50 ನೀವು 35 ಕೊಡತ್ತೀರಿ ಎಕರೆ ಕಾಲ ಸೂಡಿ 9 ಎಕರೆ ಕಾಲ ಭಾಳ ಆಗ್ತಾ ಇದೆ ಏನು 4-5 ಲಕ್ಷ ಈಗ ಎಷ್ಟು ಸಲ ಕೊಟ್ರಿ ನೀವು 8 ಎಕರೆ ಹಾಕಿರಿ
ನಾವೀಗ 20 ಎಕರೆ 20 ಎಕರೆ ಎಲ್ಲ ಹಿಡಿದು ಹಾಕಿ ಬಿಟ್ಟಾರೆ. ಎಲ್ಲ ರೇಟ್ನಾಗ ಬಂದತ್ತೆ. ಇದು ಕೊತ್ತಂಬರಿ ಯಾವಾಗ ತುಟ್ಟಿರ್ತದ್ರಿ? ಹೋಗಿ ಹೆಚ್ಚ ಕಡಿಮೆ ಆಗತೈತಿ, ಬೇಸಿಗೆ ತುಟ್ಟಿರ್ತೈತಿ, ಹಿಂಗಾಗತೈತಿ, ಹೆಂಗ ಯಾರು ಗೊತ್ತಿಲ್ಲ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂದ್ರೆ ಲಾಸ್ಟ್ ಹಬ್ಬ ತಕರೆ. ಲಾಸ್ಟ್ ಹಬ್ಬ ದೀಪಾವಳಿ ತಕ ಅಂತ ಮತ್ ಮುಂದೆ ರೇಟ್ ಬೀಳ್ತೈತೆ. ಮತ್ ಏಪ್ರಿಲ್ ಹೇಳ್ತೈತಿ, ಏಪ್ರಿಲ್ ಮೇ ಜೂನ್ ಮತ್ ಹೇಳ್ತೈತಿ. ಮತ್ತ ಆಗಸ್ಟ್ ಇಂದ ಚಾಲು ಗಣೇಶ ಚತುರ್ಥಿ ಮತ್ತ ಹಬ್ಬ. ಮೆತ್ತೇನು ಈ ಟೈಮ್ ರೇಟ್ ಇರ್ಬೇಕ. ಅವಾಗಿತ್ತು ಏನ್ ಸರಿ ಆಗ್ತಿರ್ಬೇಕು. ಇವಾಗ ಚಲ್ತಂಗ ಕೇಳಿ ಒಂದ್ ಸೂಡ್ ಕಟ್ ಪಟ್ನ. ಅದಕ್ಕೇನಾಗತೈತಿ ದಗದ ಮಾಡವ್ರಿ ನಾವ ರೈತರ. ಚಂದ ಕಿತ್ತು ನೀವು ಒಂದ್ ಸೂಡ್ ಹೆಂಗ್ ಕಟ್ತಾರ ಕಟ್ರ ಮೌನು. ಅಕ್ಕ ನಿಮ್ ಲೆಕ್ಕಲೆ ಒಂದ್ ಎಕರೆಗೆ ಎಷ್ಟು ಸೂಡು ಹೊಂಡ್ತೈತಿ? ಎಷ್ಟ? 10-12 ಸಾವಿರ ರೂಪಾಯಿ. 10-12 ಸಾವಿರ ಸೂಡು ಹೊಡ್ತೈತಿ. 12 ಸಾವಿರ ತಗ ಹೊಂಡ್ತೈತಿ. 35 ಅಂದ್ರೆ ಭಾಳ ಕೊಟ್ಟು ಹೋಯ್ತಾರ ಮಂದಿ ನೀವು. ಬಾಂಬೆ ಹೆಂಗೈತಿ ಈಗ? 50 ರೂಪಾಯಿ. 50 ರೂಪಾಯಿ ಐತಲ್ಲ ನಿಮ್ದು. ಓಕೆ ಹಾಕೋರಿ. ನಿಮ್ಗೆ ಹೊಟ್ಟಿಗೆ ಹೆಂಗ್ ಇದಾಗ್ತೈತಿ ಹಂಗ ಬೇಕಲ್ಲ. ರೈತ ಬಂದವ್ರೆ, ಈ ಕ್ಲಿಪ್ ನೋಡಿದ್ರಲ್ಲ, ಇದೇನು ಸುಳ್ಳೆಲ್ಲ. ಕರೆಕ್ಟ್ ಆಗಿ ನಾವು ಹೊಲದಾಗ ಮಾಡಿದ್ನು, ರೈತರ ಮಾತಾಡಿದವರು. ಹೆಣ್ಮಗಳು ಹೇಳಿದಳು ಕರೆಕ್ಟ್ 8,000ದಿಂದ ಹಿಡ್ಕೊಂಡ 12,000 ತಕ್ಕ 1 ಎಕರೆಕ ಸೂಡ್ ಹೊಣತಾವ್ರೆ. ನಮಗೆ ಭಾಳ ಬೇಡ ರೀ. 10 ರೂಪಾಯಿಲೆ ಸಿಕ್ಕರೂ ಎಲ್ಲೋ ಹೋಗ್ತತ್ರಿ. 35 ರೂಪಾಯಿ ಸೂಡ್ಲ ಆಗತ್ತಾರಂದ್ರೆ ಈಗ ನನಗೆ ಅನಿಸಿದ ಮಟ್ಟಿಗೆ 10,000 ಹಿಡಿದ್ರು 3,50,000 ರೂಪಾಯಿ ರೀ. 3,50,000 ರೂಪಾಯಿ 30 ದಿವಸ ಒಳಗೆ ಇವರು ತೋಳಾಗತ್ತಾರಂದ್ರೆ ಇವ್ರು ಎಷ್ಟು ಶ್ರಮ ಪಟ್ಟಿರಬೇಕು, ಇವ್ರು ಎಷ್ಟು ಸ್ಟೆಪ್ ವೈಸ್ ಕೊತ್ತಂಬರಿ ಹಾಕಿರ್ಬೇಕು ಅದನ್ನು ಕೇಳ್ರಿ ನೀವು. ಹಿಂಗೆ ನಾವು ಏನಾರ ಸ್ವಲ್ಪ ಸೈಡ್ ಜಾಗ ಬಿಟ್ಕೊಂಡಿದ್ರೆ ನಮಗೆ ಲಾಭ ಬರ್ತೈತ್ರಿ. 3,50,000 ಹೊಲದಾಗ 35 ರೂಪಾಯಿ ತೋಳಾಗತ್ತಾರಂತ ನಾವು ವಿಡಿಯೋ ಮಾಡತ್ತಿಲ್ರಿ. ಈ ರೀತಿ ರೇಟ್ ಇರ್ತೈತಿ. ಈ ಟೈಮ್ದಾಗ ನೀವು ಮಾಡ್ಕೊಳ್ರಿ ಅಂತ ವಿಡಿಯೋ ಮಾಡತ್ತಲ್ರಿ. ನಾ ಈ ವಿಡಿಯೋ ಮಾಡಿ ನಿಮ್ಗೆ ಬಂದ ಸೇರಿ ನೋಡ್ರೊಳಗ ರೇಟ್ ಬಿದ್ದಿರ್ತೈತ್ರಿ. ಆದ್ರೆ ಮುಂದಿನ ಸಲ ನಮ್ಮ ರೈತ ಬಾಂಧವರು ಎಚ್ಚರ ವಹಿಸ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡತ್ತನ್ರಿ. ಫಸ್ಟ್ ಕ್ಲಾಸ್ ಲಾಭ ಸಿಗ್ತೈತಿ ಅಂತ ಹೇಳಿ ವಿಡಿಯೋ ಮುಗಿಸ್ತೇನ್ರಿ. ಏನಾರ ನಿಮ್ಗೆ ತೊಂದರೆ ಇದ್ರೆ ಯಾವಾಗ ಹಾಕಬೇಕು ಅನ್ನೋದಿತ್ತಂದ್ರೆ ಕೆಳಗೆ ನೋಡ್ರದ ನಾ ನಂಬರ್ ಕೊಟ್ಟನು. ಈ ನಂಬರ್ ಮೇಲೆ ನೀವು ನನಗೆ ಕಾಲ್ ಮಾಡ್ರಿ, ನಿಮ್ಗೆ ಇದ್ದಂತ ಹೇಳ್ತೇನ್ರಿ. ಮತ್ತು ಸರ್ ನನಗೆ ಅವರ ತೊಗೊಂಡವ್ರದ ನಂಬರ್ ಕೊಡ್ರಿ ಅನ್ಬೇಡ್ರಿ. ಆ ಹೆಣ್ಮಗಳನ್ನ ನಾ ಕೇಳಿದ್ನು, ಇಲ್ಲಪ್ಪ ನಾ ಲೋಕಲ್ ಇಲ್ಲೇ ತೋತಿರ್ತನು, ಭಾಳ ನಾ ದೂರ ಹೋಗುದಿಲ್ಲ. ಅಚಾನಕ್ ನಮ್ಮ ಲೋಕಲ್ ಯಾರು ಇದ್ರಂದ್ರೆ ಆ ಹೆಣ್ಮಗಳ ನಂಬರ್ ಕೊಡ್ತೇನ್ರಿ. ನಿಮ್ದು ಕೊತ್ತಂಬರಿ ಇದ್ರೆ ಮಾತಾಡ್ರಿ ರೈತ ಬಂದವ್ರೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಆಯ್ತು, ವಿಡಿಯೋ ಲೈಕ್ ಆಗ್ತಂದ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ. ನಿಮಗೆ ಗೆಳೆಯರಿಗೆ ತಿಳಿಸ್ರಿ, ಈ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಆಯ್ತು ರೈತ ಬಂದವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.